ಪ್ರೇಮಶೇಖರ್ ಅವರು ಒಪ್ಕೊಳ್ತೀರಾ ಇಟ್ ಇಸ್ ನಾಟ್ ಅ ಪ್ಯಾನಿಕ್ ಬಟನ್ ಅಂತೆ, ಕಾಷನ್ ಇದಷ್ಟೇ, ಮುನ್ನೆಚ್ಚರಿಕೆ. ಪ್ರಶಾಂತ್ ಅವರು ಕೊಟ್ಟ ಪೀಠಿಕೆ ಚೆನ್ನಾಗಿದೆ. ಮ್ಯಾಮ್ ಹೇಳಿದ ಮಾತುಗಳಂತೂ ತುಂಬ ಚೆನ್ನಾಗಿವೆ. ಅದಕ್ಕೆ ಮತ್ತೇನಾದ್ರು ಸೇರಿಸ್ಬೇಕಂತ ನನಗೆ ಅನ್ನಿಸ್ತಾ ಇಲ್ಲ. ಆದರೂ ಹೇಳ್ತೀನಿ, ನೀವು ಕೇಳೋದ್ರಿಂದ ಪ್ಯಾನಿಕ್ ಬಟನ್ ಅಲ್ಲ ಇದು. ಯಾಕಂತ ಹೇಳಿದ್ರೆ ನೋಡಿ, ನಿನ್ನೆ ಮೊನ್ನೆಯಿಂದ ನಡೆದ ಕೆಲವು ಡೆವಲಪ್ಮೆಂಟ್ಗಳನ್ನ ನಾವು ನೋಡಿ, ಅದು ಎಲೆಕ್ಷನ್ ಅದು ನಮ್ಮ ಎಲೆಕ್ಷನ್ಗೂ ವೆಸ್ಟ್ ಏಷ್ಯಾ ಯುದ್ಧಕ್ಕೂ ಸಂಬಂಧ ಇಲ್ಲ. ಆದರೆ ಇರಾನ್ನ 14 ಪ್ರಪೋಸಲ್ಗಳನ್ನು ಟ್ರಂಪ್ ಕಂಪ್ಲೀಟ್ ಔಟ್ರೈಟಾಗಿ ರಿಜೆಕ್ಟ್ ಮಾಡಿದ್ದು, ಮತ್ತು ದೊಡ್ಡದಾಗಿ ಮತ್ತೆ ಯುದ್ಧ ಶುರು ಮಾಡ್ತೀವಿ ಅಂತ ಹೇಳಿದ್ದು, ಹೀಗಿದೆ. ನಿನ್ನೆಯಿಂದ ಪರಿಸ್ಥಿತಿ ಕಂಪ್ಲೀಟಾಗಿ ಬದಲಾಗೋಗಿದೆ. ಶಾಂತಿ ಆಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ವಿ, ಈಗ ಆಗೋದಿಲ್ಲ ಅಂತಿದೆ. ಅಂಥ ಟೈಮಲ್ಲಿ ನಾವು ಮುಂದೆ ಕೆಟ್ಟ ದಿನಗಳು ಬರ್ತವೆ ಅಂದರೆ ಅಂದುಕೊಂಡಿದ್ದಕ್ಕಿಂತ ಕೆಟ್ಟ ದಿನಗಳು ಬರ್ತವೆ, ಎಚ್ಚರಿಕೆಯಿಂದ ಇರಬೇಕು ಅಂತ ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಮೋದಿಯವರು ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಇದನ್ನು ನಾವು ಹಿಂದಕ್ಕೂ ಹೋಗ್ಬೋದು. ನಾವು 65ರ ಯುದ್ಧದ ಸಮಯದಲ್ಲಿ ನಮ್ಮಲ್ಲಿ ಅಲ್ಲ ಪ್ರೇಮಶೇಖರ್ ಸರ್, ಎನರ್ಜಿ ಸೋರ್ಸಸ್ನ ಡೈವರ್ಸಿಫೈ ಮಾಡ್ಕೊಂಡಿದ್ದೀವಿ ಅಂತ ಕೇಂದ್ರ ಸರ್ಕಾರ 1.5 ತಿಂಗಳ ಹಿಂದೆ ಹೇಳ್ತು. ಮುಂಚೆ 21 ದೇಶಗಳಿಂದ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದವರು ನಾವೀಗ 57 ದೇಶದಿಂದ ಏನೋ ಮಾಡ್ಕೊಳ್ತಾ ಇದ್ದೀವಿ ಅಂತ. ಆಯಿಲ್ನ ಕೊರತೆ ಕಾಣಿಸ್ತಾ ಇಲ್ಲ ಮಾರ್ಕೆಟ್ನಲ್ಲಿ. ಡಾಲರ್ನ ಎದುರು ರೂಪಾಯಿ ಮೌಲ್ಯ ಕಳೆದುಕೊಳ್ತಾ ಇರುವ ಕಾರಣಕ್ಕಾಗಿ ಹೆಚ್ಚಿಗೆ ದುಡ್ಡು ಕೊಡಬೇಕಾಗಿ ಬರ್ತಾ ಇದೆ. ಆ್ಯಕ್ಚುಲಿ ಅಷ್ಟೇ ಅಲ್ಲ, ಇನ್ಫ್ಯಾಕ್ಟ್ ಅದು ಡೈವರ್ಸಿಫೈ ಮಾಡಿದ್ದೀವಿ ನಿಜ, ಆದರೂ ದೊಡ್ಡ ಪ್ರಮಾಣದಲ್ಲಿ ನಮಗೆ ಬರ್ತಾ ಇದ್ದದ್ದು ಮುಖ್ಯವಾಗಿ ಗ್ಯಾಸ್ ಇಂಥವೆಲ್ಲ ಗಲ್ಫಿಂದನೇ. ಅಮೆರಿಕದಿಂದ ಒಂದು ಟ್ಯಾಂಕರ್ ಬಂತು ಅಷ್ಟೇ, ಆಯಿತಾ, ಗಲ್ಫಿಂದನೇ ಬರ್ತಾ ಇದ್ದದ್ದು. ಹೀಗಾಗಿ ಈ ಕಾರಣಕ್ಕೆ ಮತ್ತೆ ಪ್ರೈಸ್ ಜಾಸ್ತಿ ಆಗ್ತಾ ಇರೋದರಿಂದ, ಅಂದರೆ ಇಷ್ಟು ನೀವೇ ನೋಡ್ತಾ ಇದ್ರಿ, ರಷ್ಯಾದಿಂದ $55-60 ಸಿಗ್ತಾ ಇತ್ತು ಒಂದು ಬ್ಯಾರೆಲ್ಲು, ಆಯಿತಾ, ಬೇರೆ ಕಡೆಯಿಂದ $70 ಸಿಗ್ತಾ ಇತ್ತು. ಅದೆಲ್ಲವೂ 147ಕ್ಕೂ ಹೊರಟೋಗಿತ್ತು. ಈಗ 92ರಿಂದ 127ವರೆಗೆ ಓಲಾಡ್ತಾ ಇದೆ. ಅಂಥ ಟೈಮಲ್ಲಿ ನಾವು ಆ್ಯಕ್ಚುಲಿ ಕಡಿಮೆ ಮಾಡದೇ ಇದ್ದರೆ ನಾವು ಡಾಲರ್ ಜಾಸ್ತಿ ಕೊಡಬೇಕಾಗುತ್ತೆ, ನಮ್ಮ ಡಾಲರ್ ಸಂಗ್ರಹದ ಮೇಲೆ ಹೊಡೆತ ಬೀಳ್ತದೆ, ಮತ್ತು ರೂಪಾಯಿ ಮೌಲ್ಯ ಕಳ್ಕೊತಾ ಇರೋದ್ರಿಂದ ಏನಾಗಿದೆ, ನಾವು ಅಲ್ಲೂ ಸಹ ನಮ್ಗೆ ಹೊಡೆತ ಬೀಳ್ತಾ ಇದೆ. ನಾವು ಎಚ್ಚರಿಕೆಯಿಂದ ಇರೋಣ ಅಂತ ಮೋದಿಯವರು ಕೇಳಿಕೊಳ್ಳೋದಿಲ್ಲ. ಅಂದರೆ ಮೇಡಮ್ ಹೇಳಿದ್ರಲ್ಲ, ಅದು ಪ್ಯಾನಿಕ್ ಬಟನ್ ಅಲ್ಲವೇ ಅಲ್ಲ. ಸ್ವಲ್ಪ ಯುದ್ಧ ಶುರುವಾಗೋದಕ್ಕಿಂತ ಮುಂಚೆ $73 ಇತ್ತು ಒಂದು ಬ್ಯಾರೆಲ್ಗೆ. ಹೌದು, ಅದಕ್ಕಿಂತ ಮುಂಚೆ 45, 50, $55 ಸಿಕ್ಕಿದೆ ಸರ್ ನಮಗೆ. ಇಲ್ಲ, ಆಕ್ಚುಲಿ ರಷ್ಯಾದಿಂದ ಈಗಲೂ ಸಿಗ್ತಾ ಇದೆ. ಆ ಸಂದರ್ಭದಲ್ಲಿ ಬೆಲೆಯನ್ನ ಕಡಿಮೆ ಮಾಡದೆ ಈಗ ಬೆಲೆ ಜಾಸ್ತಿ ಆಗಿದೆ, ಜಾಸ್ತಿ ರೇಟ್ ತಗೊಳ್ತೀವಿ ಅನ್ನುವಂಥದ್ದು ಯಾವ ನ್ಯಾಯ ಅನ್ನೋ ಪ್ರಶ್ನೆ ಕೇಳಿದ್ರೆ ತಪ್ಪ? ಇಲ್ಲ, ನಾನು ಹೇಳದ್ನಲ್ಲ, ಮೊನ್ನೆಯಿಂದ ಪರಿಸ್ಥಿತಿ ಕಂಪ್ಲೀಟ್ ಬದಲಾಗಿದೆ. ಶಾಂತಿ ಆಗೋದಿಲ್ಲ ಅನ್ನೋ ಒಂದು ವಾತಾವರಣ ಕಾಣ್ತಿದೆ, ಮತ್ತೆ ಯುದ್ಧ ಶುರುವಾಗ್ಬೋದು ಅಂತ. ಹೀಗಾಗಿ ನಮ್ಮ ಹೋಪ್ಸ್ ಎಲ್ಲ ದೇ ಆಲ್ ಬಿನ್ ಡ್ಯಾಶ್ಡ್. ಈ ಕಾರಣಕ್ಕಾಗಿ ಸ್ವಲ್ಪ ನಾವು ಯೋಚನೆ ಮಾಡಿ ಎಚ್ಚರಿಕೆ ತಗೊಳ್ಬೇಕಾದಂಥ ಪ್ರಧಾನಮಂತ್ರಿ ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಾವು ಅದನ್ನು ಒಪ್ಪಿಕೊಳ್ಳೋಣ. ಇನ್ಫ್ಯಾಕ್ಟ್ ಇದೆಲ್ಲ ಹೇಳಿದ್ರೆ ನಮ್ಮ ಹಿತಕ್ಕೆ ತಾನೆ. ನಮ್ಮ ಒಂದು ಅಗತ್ಯ ಜಾಸ್ತಿ ಆದರೆ ಆಯಿಲ್, ಗ್ಯಾಸ್ ಇದರದೆಲ್ಲ ಆಗೇನಾಗುತ್ತೆ, ದೇಶ ಸಹ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಕೊಡಬೇಕಾಗುತ್ತೆ. ಈ ಕಾರಣಕ್ಕಾಗಿ ನಾವು ಪ್ರಧಾನಮಂತ್ರಿ ಜೊತೆ ಕೋಆಪರೇಟ್ ಮಾಡಿದ್ರೆ, ಆಯಿತಾ, ನಾವು ಈ ಕ್ರೈಸಿಸನ್ನು ಪ್ರಧಾನಮಂತ್ರಿ ಒಬ್ಬರೇ ಸಾಲ್ವ್ ಮಾಡಬೇಕಾ? ನಾವು ಮಾಡಬೇಕಲ್ವಾ? ನಮ್ಮ ಜವಾಬ್ದಾರಿ ಏನು ಅದನ್ನು ಅರ್ಥಕೊಳ್ಳೋಣ. ಮತ್ತು ನೀವು ಪಾಲಿಟಿಕ್ಸ್ ಬಗ್ಗೆ ಆಗಲೇ ಹೇಳ್ತಾ ಇದ್ರಿ, ಅದನ್ನು ಮೋದಿ ಪ್ರೈಮ್ ಮಿನಿಸ್ಟರ್ ದೇಶದ ಪ್ರಧಾನಮಂತ್ರಿಯೂ ಅಷ್ಟೇ ಅಲ್ಲ, BJPಯ ನಾಯಕ ಅನ್ನೋದನ್ನು ನಾವು ನೋಡಬೇಕು. ತಮ್ಮ ಪಕ್ಷವನ್ನು ಗೆಲ್ಲಿಸಬೇಕು ಅನ್ನೋ ಒಂದು ಉದ್ದೇಶವೂ ಅವ್ರಿಗಿರುತ್ತದೆ. ಅದನ್ನು ತಪ್ಪು ಅಂತ ಅನ್ನೋದಕ್ಕಾಗೋದೇ ಇಲ್ಲ. ಪ್ರಧಾನಮಂತ್ರಿಗಳು ಒಂದು ಕಾರಣಕ್ಕಾಗಿ BJP ಹಿತಾಸಕ್ತಿಯನ್ನು ಬಲಿ ಕೊಡಬೇಕು ಅಂತ ನಾವು ಹೇಳೋಕ್ಕಾಗಲ್ಲ. ಮತ್ತು ಆ ರೀತಿ ಹೇಳಿದ ಈಗ ವೆಸ್ಟ್ ಬೆಂಗಾಲೆಲ್ಲ ನಾವು BJP ಎಲೆಕ್ಷನ್ ಗೆದ್ದಿದೆ. ಒಂದು ವೇಳೆ ಮೊದಲೇ ಹೆಚ್ಚಿಸ್ಬಿಟ್ಟು ವೆಸ್ಟ್ ಬೆಂಗಾಲ್ನಲ್ಲಿ, ಅಸ್ಸಾಂನಲ್ಲಿ BJP ಬಾರದೆ ಹೋಗಿದ್ರೆ ಆಗ್ತಾ ಇದ್ದಂಥ ಅನಾಹುತ ನೀವು ಕಲ್ಪನೆ ಮಾಡಬೇಕಾಗುತ್ತಾ? 5 ವರ್ಷ ಬೀದಿ ಮುಂದುವರೆದಿದ್ರೆ. ಪ್ರೇಮಶೇಖರ್ ಸರ್ ಬರ್ತೀನಿ ಅಂತ ಮಾತ್ರ. ಗೊತ್ತಾಗಲಿಲ್ಲ ನನಗೆ. ಪ್ರೇಮಶೇಖರ್ ಎಸ್, ಬಹುಶಃ ನನಗೇನೋ ಅವಕಾಶ ಸಿಕ್ಕಿದ್ರೆ ಮೋದಿ ಅವ್ರಿಗೆ ಅವ್ರನ್ನ ಅಡ್ವೈಸರ್ ತಳಕ್ಕೆ ರೆಕಮೆಂಡ್ ಮಾಡ್ತೀನಿ. ಚೆನ್ನಾಗಿ ಅಡ್ವೈಸ್ ಮಾಡ್ತಾರೆ, ಖಂಡಿತ ರೆಕಮೆಂಡ್ ಮಾಡ್ತೀನಿ. ಪ್ರೇಮಶೇಖರ್ ಅವರೇ, ವೆರಿ ಜೆಂಟ್ಲ್ಮ್ಯಾನ್ ಟು ಡಿಪೆಂಡ್ ದ ಮೋದಿ. ಇಲ್ಲ, ಖಂಡಿತ ರೆಕಮೆಂಡ್ ಮಾಡ್ತೀವಿ. ನಿಮ್ಮಂಥವ್ರೇ ಇರಬೇಕು ಮೋದಿ ಜೊತೆಲಿ. ಐ ಅಪ್ರಿಷಿಯೇಟ್. ನನ್ನ ಜೊತೆ ನೀವಿರಬೇಕು. ಇಲ್ಲ, ನಿಮ್ಮ ಜೊತೆ ನಾನು ಇರಲ್ಲ. ಸೈದ್ಧಾಂತಿಕವಾಗಿ ನಮಗೂ ನಿಮಗೂ ವ್ಯತ್ಯಾಸ ಇದೆ. ನಾನು ಹೆಂಗೆ ನಿಮ್ಮ ಜೊತೆ ಇರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.